ಒಂದೇ ಒಂದು KDP ಸಭೆ ಆಗಿದೆ. ಆ KDP ಸಭೆಯಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನೇನು KDP ಸಭೆ ಮಾಡಿದ್ನಲ್ಲ ಅದರ ಅನುಪಾಲನಾ ವರದಿಯನ್ನು ನೋಡಿ KDP ಸಭೆಯನ್ನು ಮುಂದೂಡಲಾಯಿತು. ಹೊಳ್ಳಿ KDP ಸಭೆಯನ್ನು ಕರೆದಿಲ್ಲ. ಶಾಸಕರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮುಂದಿನ ಈ ಮುಂಗಾರು ಬಿತ್ತನೆಗೆ ಬೇಕಾಗಿರತಕ್ಕಂತ ಗೊಬ್ಬರ ಸ್ಟಾಕ್ ಅಥವಾ ಕುಡಿಯುವ ನೀರಿನ ಏನಾದರೂ ಸಭೆಗಳಾಗಿದಾವ? ಯಾವ ಸಭೆ ಆಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ನೋವಿನ ಸಂಗತಿ ಅಂದರೆ ದಯವಿಟ್ಟು ಕೇಳ್ರಿ. ಇವತ್ತು ಹೇಳಬೇಕಾಗತ್ತೆ, ಹೇಳಿಬಿಡ್ತೇನೆ. ಜಿಲ್ಲಾಧಿಕಾರಿಗಳ ಫೋನು 11 ಗಂಟೆ ಮೇಲೆ ಚಾಲು ಆಕೈತಿ, 5 ಗಂಟೆಗೆ ಬಂದ್ ಆಕೈತಿ. ನಾನೊಬ್ಬ ಜವಾಬ್ದಾರಿಯುತ ಶಾಸಕ, 6 ಇಲಾಖೆಯ ಸಚಿವನಾಗಿ ಕೆಲಸ ಮಾಡೇನಿ. 10 ಗಂಟೆಗೆ ಫೋನ್ ಹಚ್ಚಿದ್ರೆ ಎಂಗೇಜ್ ಟ್ಯೂನ್ ಬರ್ತೈತಿ, 5 ಗಂಟೆ ಮೇಲೆ ಹಚ್ಚಿದ್ರೆ ಎಂಗೇಜ್ ಟ್ಯೂನ್ ಬರ್ತೈತಿ. ಇವರು ಜಿಲ್ಲಾ ದಂಡಾಧಿಕಾರಿಗಳು. 24x7 ಅವ್ರ ಆಫೀಸ್ ಫೋನ್ ಚಾಲೂ ಇರಬೇಕು. ಇಂಥ ಜಿಲ್ಲಾಧಿಕಾರಿಯಿಂದ ಏನು ಸಭೆ ಮಾಡ್ತೀರಿ? ಇನ್ಚಾರ್ಜ್ CEO ಅವರ ಅದಾರ. ನೀವು ಅವ್ರ ಆಫೀಸ್ ನಂಬರ್ಗೆ ಹಚ್ಚಿ ನೋಡ್ರಿ. ಆಫೀಸ್ ನಂಬರು ಎಂಗೇಜ್ ಇರ್ತೈತೆ, ಲ್ಯಾಂಡ್ಲೈನ್. ನೀವು ಯಾರಾದ್ರೂ ಬೇಕಾದ್ರೆ ಮುಂಜಾನೆ 9 ಹಚ್ಚಿ ನೋಡ್ರಿ ಆಫೀಸ್ ನಂಬರಿಗೆ, ಎಂಗೇಜ್ ಟೋನ್ ಬರ್ತದೆ ಇಲ್ಲ ನೋಡ್ರಿ. 5 ಹಚ್ಚಿ ನೋಡ್ರಿ, ಎಂಗೇಜ್ ಟೋನ್ ಬರ್ತೈತೆ. ಇದಕ್ಕೇನು ಆಡಳಿತ ಅಂತಾರ? ಟಾಲರೇಷನ್ಗೂ ದರ್ ಇಸ್ ಅ ಸರ್ಟನ್ ಲಿಮಿಟ್. ನಾ ಇದನ್ನು ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೇನೆ. ಬಹುತೇಕ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ವಾರ್ನಿಂಗ್ ಮಾಡ್ದಂಗೆ ಕಾಣ್ತೈತೆ. ಆಮೇಲೆ ಜಿಲ್ಲಾಧಿಕಾರಿಗಳು ನನಗೆ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು, ನಾವು ಫೋನ್ ಎತ್ತಲಿಲ್ಲ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿದ ಒಂದು 10 ನಿಮಿಷದೊಳಗನ ಹೊಳ್ಳಿ DC ಅವರು ತಾವಾಗಲೇ ಫೋನ್ ಮಾಡಿದ್ರು ನನಗೆ. ಐ ಕಾಂಟ್ಯಾಕ್ಟ್ ರೈಟ್ ನಾವು ಅಂತೇಳಿ ನಾನು ಮೆಸೇಜ್ ಮಾಡಿದೆ. ಗೌರವಾನ್ವಿತ ಪತ್ರಕರ್ತರಿದ್ರೆ ಏನು ಪ್ರಶ್ನೆನೇ ಮಾಡಿಲ್ಲಲ್ಲ. ನಮ್ಮದಾದ್ರಂಗ ಬಾಯಲೇ ಎಲ್ಲ ಮಾಡ್ತಿದ್ರಿ. ಅಲ್ಲ, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಒಬ್ಬ ಪತ್ರಕರ್ತರು ಇದನ್ನು ಬರ್ದಿಲ್ಲಲ್ಲ. ಏನು ನನ್ನ ಕಣ್ಣಿಗೆ ಅಂಕಾರ ಬಿದ್ದಿಲ್ಲಪ್ಪ. ಎಲ್ಲಾರ ಒಂದೇ ಪೇಪರ್ ಪ್ರಿಂಟ್ ಮಾಡೋದು ಇರ್ತೈತಲ್ಲ, ಅಂಥದ್ರಾಗ ಬರ್ತಾರೆ. ಅಡ್ವರ್ಟೈಸಿಗೆ ಬರ್ತಾರಲ್ಲ ಹಿಂಗೆ ಹಿಡ್ಕೊಂಡು. ಇಲ್ಲ, ಈ DC ನೀವು ಬಾಕ್ಸ್ ಹಾಕಿ ಬರೀರಿ. ಸನ್ಮಾನ್ಯ HK ಪಾಟೀಲ್ ಸರ್ ಮಾತಾಡಿ, ಏನು ಸರ್ ಇಂಥ DC ಅದಾರ ಅಂತಂದಿಂದ ಒಂದು 5 ಮಿನಿಟ್ ಟೈಮ್ ಕೊಡಿ ನನಗೆ ಅಂತಂದ್ರೆ, ಮುಂದೊಂದು 10 ನಿಮಿಷದಾಗ DC ಫೋನ್ ಬಂತು ಅಂದರೆ ಬಹುತೇಕ ಅವರು ಫೈರಿಂಗ್ ಮಾಡಿರ್ಬೇಕು DCಗೆ. ನಾನು ನೋ ನೆಸೆಸರಿ ಟಾಕ್ ವಿತ್ ಯು ಅಂತ ಮೆಸೇಜ್ ಮಾಡಿದೆ. ಏನಾಗೋದೈತಪ್ಪ ಅವಾಗ? ಇನ್ನೊಂದು ತಿಂಗಳು ಇರಾಮ, ಸ್ವಿಗ್ಗಿ ಮಾಡ್ಕೊಂಡು ಹೋಗ. ಸ್ವಿಗ್ಗಿಗೆ ಬಂದವ್ರಿಗೈತೆ ಬಂದಾನವ. ಇಂಥ ಸರ್ಕಾರ ಐತೆ ನೋಡ್ರಿ.